ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತದಾನ. ಜಾರಕಿಹೊಳಿ ಬ್ರದರ್ಸ್ ಬಣದ ಉರಿದ ಹಾಲಿ ಮಾಜಿ ಶಾಸಕರು ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ. ಅಶೋಕ್ ಪಟ್ಟಣ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಒಗ್ಗಟ್ಟು. ರಾಮದುರ್ಗ ನಿರ್ದೇಶಕ ಸ್ಥಾನಕ್ಕೆ ಮಲ್ಲಣ್ಣ ಯಾದವಾಡ ಸ್ಪರ್ಧೆ. ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಸಹೋದರ ಮಲ್ಲಣ್ಣ, ಅಶೋಕ್ ಪಟ್ಟಣ ಯಾದವಾಡ ಬಣ ಒಂದಾಗಿ ಮತದಾನ. ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ಶ್ರೀಕಾಂತ್ ಢವಣ ಸ್ಪರ್ಧೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತದಾನ ಪ್ರಾರಂಭ ಆಗಿದೆ. ಸೊ ಇಲ್ಲೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸುವಂಥದ್ದು, ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೊ ಒಗ್ಗಟ್ಟಾಗಿ ವಿರೋಧಿಗಳನ್ನು ಮಣಿಸಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದ್ದಾರೆ. ಇನ್ನೇನು ಇವತ್ತೇ ರಿಸಲ್ಟ್ ಗೊತ್ತಾಗತ್ತೆ. ಸೊ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಕತ್ತಿ ಸವದಿ ಎಲ್ಲರೂ ಇದ್ದಾರೆ. ಅವರವರ ಪ್ರತಿಷ್ಠೆಯನ್ನು ಪ್ರತಿಪಾದಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನಂತೂ ಪಡ್ತಾ ಇದ್ದಾರೆ. ಸೊ ಇವತ್ತು 3 ರಿಸಲ್ಟ್ ಏನೋ ಬರುತ್ತೆ. ಇನ್ನು ಉಳಿದಿದ್ದು ರಿಟರ್ಜಿಗಳನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ತಡವಾಗತ್ತೆ. ಬಟ್ ಏನಾಗುತ್ತೆ ರಿಸಲ್ಟ್, ಯಾರು ಪ್ರತಿಷ್ಠೆ ಗೆಲ್ಲುತ್ತೆ ಅನ್ನೋದು ಇರುವಂಥ ಕುತೂಹಲ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ. ಒಟ್ಟಿಗೆ ಇರುವವರೆಲ್ಲ ಒಟ್ಟೊಟ್ಟಿಗೆ ಬಂದು ಮತದಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಪ್ರಭಾವ ಜಾಸ್ತಿ ಇದೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮೆಸೇಜನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿ ಅವ್ರನ್ನ ಮಾತಾಡಿಸಿದ್ದಾರೆ. ಅಶೋಕ್ ಪಟ್ಟಣ ಅವರನ್ನು ಕೂಡ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ಚುರುಕಿನಿಂದ ಈಗ ಮತದಾನ ನಡೀತಿರ್ತಕ್ಕಂಥದ್ದು. ಒಂದು ಕಡೆ ತಮ್ಮ ಬೆಂಬಲಿತ ಅಭ್ಯರ್ಥಿ ಪರವಾಗಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಮದುರ್ಗ ಮತಕ್ಷೇತ್ರದಲ್ಲಿ ಕೂಡ ಒಂದು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಏನು ಪ್ರಮುಖವಾಗಿ ಯಾದವಾಡ ಮತ್ತು ಅಶೋಕ್ ಪಟ್ಟಣ ಬಣ ಎಂಬಂತೆ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಸ್ವತಃ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಈಗ ಎಲ್ಲ ಮತದಾರರು ಬಂದು ಈಗ ಮತದಾನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಜೊತೆ ಅಭ್ಯರ್ಥಿ ಸೇರಿದಂತೆ ಎಲ್ಲ ಮತದಾರರು ಕೂಡ ಇದ್ದಾರೆ. ಬನ್ನಿ ಕೇಳೋಣ. ಸರ್, ರಾಮದುರ್ಗದಲ್ಲಿ ಯಾವ ರೀತಿ ಇದೆ? ರಾಮದುರ್ಗ ಬಹಳ ಚೆನ್ನಾಗಿದೆ. ರಾಮದುರ್ಗ ಜನತೆ ಎಲ್ಲ ಸೇರಿ, ಎಲ್ಲ ನಾಯಕರು ಸೇರಿ ನೀವು ವಿತ್ಡ್ರಾ ಮಾಡಿರೋದ್ರಿಂದ ತಾವು ದಯವಿಟ್ಟು ಮಲ್ಲಣ್ಣ ಯಾದವ್ ಸಪೋರ್ಟ್ ಮಾಡಬೇಕು. ಹೊರಗಿನವ್ರು ಬಂದು ನಮ್ಮ ತಾಲೂಕಿನಾಗ ರಾಜಕೀಯ ಮಾಡಕ್ಕೆ ಬಿಡಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಎಲ್ಲ ಪಕ್ಷದಾಗಿದ್ರು ಕೂಡ ನಾವೆಲ್ಲ ಒಂದಾಗಿರ್ಬೇಕು ಅಂತ ಹೇಳಿ ಒಂದು ಮಾತುಕತೆ ಬಂದಿರೋದ್ರಿಂದ ನಾವು ಒಗ್ಗಟ್ಟಾಗಿ, ನಾನು ಕಾರಣಾಂತರಗಳಿಂದ ವೈಯಕ್ತಿಕವಾಗಿ ಕಾರಣ ಅಂತ ನಾನು ವಿತ್ಡ್ರಾ ಮಾಡಿದೆ. ನಮ್ಮ ಮಲ್ಲಣ್ಣ ಯಾದವ್ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಎಷ್ಟು ಜನ ಮತದಾನ ಮಾಡಿದ್ರು ಸರ್? ಈಗ 19 ಜನ ಮಾಡಿದ್ದಾರೆ, ಇನ್ನೊಬ್ರು ಈಗ ಮಾಡ್ತಾರೆ. ನಾವು 20 ಜನ ಒಟ್ಟಿಗೆ ಇದ್ದೀವಿ. ಇನ್ನೂ 2-3 ಓಟ್ ಜಾಸ್ತಿ ಬರೋ ಚಾನ್ಸಸ್ ನಮಗಿದೆ. ನಾವಂತೂ ಈ ಚುನಾವಣೆ ಗೆದ್ದೇ ಗೆಲ್ತೀವಿ. ಒಂದ್ ಕಡೆ ಮಲ್ಲಣ್ಣ ಯಾದವಾಡ ಬಿಜೆಪಿ ಗುರ್ಸ್ಕೊಂಡಂತವ್ರು, ತಾವು ಕಾಂಗ್ರೆಸ್, ಡಿಸಿಸಿ ಬ್ಯಾಂಕ್ ಒಂದಾಗಿ. ಈ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಬರೋದೇ ಇಲ್ಲ. ಇದ್ರಾಗೇನು ಚಿಹ್ನೆ ಇಲ್ಲ, ಏನಿಲ್ಲ. ಇದೇ ಸಪರೇಟ್ ಎಲೆಕ್ಷನ್ಸ್. ಅದರಿಂದ ನಾವೆಲ್ಲ ಒಂದಾಗಿದ್ವಿ. ಮತ್ತೆ ಕಾಂಗ್ರೆಸ್ ಬಂತು, ಅವ್ರು ಬಿಜೆಪಿ ಟಿಕೆಟ್ ತೊಗೊಂಡು ನಾವು ಇಬ್ರು ಫೈಟ್ ಮಾಡೇ ಮಾಡ್ತೀವಿ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಇದು ಬರೀ ನಾನ್ ಪೊಲಿಟಿಕಲ್ ಇಶ್ಯೂಸ್ ಇದು. ಅದರಿಂದ ಮಾಡ್ತಾ ಇದ್ವಿ. ಒಂದ್ ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ಎದುರಾಳಿಗಳು ಈಗ ಒಂದಾಗಿದ್ದಾರೆ ಸರ್. ಇದು ಕೋಆಪರೇಟಿವ್ ಚುನಾವಣೆ ಇರೋದ್ರಿಂದ ರೈತರ ಹಿತದೃಷ್ಟಿಯಿಂದ ರಾಮದುರ್ಗ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಅನ್ನೋರು ಸಂಪೂರ್ಣವಾದ ಬೆಂಬಲವನ್ನು ನನಗೆ ಸೂಚಿಸಿದ್ದಾರೆ. ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಅವರನ್ನು ಅನ್ಅಪೋಸ್ ಮಾಡಬೇಕು ಅನ್ನುವಂಥ ಒಂದು ಇದರೊಳಗಿದ್ದರು. ಆ ಸಂದರ್ಭದೊಳಗೂ ಸಹಿತ ನಾವು ಅವರಿಗೆ ಸಹಕಾರ ಕೊಟ್ಟಿದ್ದೀನಿ. ಮುಂದಾದ್ರೂ ಸಹಿತ ನನ್ನ ಜೊತೆಗೆ ಹೆಗಲಿಗಳು ಕೊಟ್ಟು ಕೆಲಸ ಮಾಡಲಿಕ್ಕೆ, ನಾನು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನಾನು ಯಾವಾಗಲೂ ಇದ್ದೀನಿ. ಜೊತೆಗೆ ರಾಮದುರ್ಗದಲ್ಲಿರ್ತಕ್ಕಂಥ ರೈತರ ಹಿತದೃಷ್ಟಿಯಿಂದ, ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಉಳಿಬೇಕು, ಡಿಸಿಸಿ ಬ್ಯಾಂಕಿನ ಇರ್ತಕ್ಕಂಥ ರೈತರಿಗೆ ಶೂನ್ಯ ಬಡ್ಡಿದರಲ್ಲಿ ಸಾಲ ಸಿಗಬೇಕು, ಟ್ರ್ಯಾಕ್ಟರ್ ಮುಖಾಂತರ ಮತ್ತು ರೈತ ಕುಲಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಒದಗಿಸುವಂಥ ಒಂದು ಕೆಲಸ ಆಗಿರ್ಬೋದು. ಇವತ್ತು ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣರವರು, ಮಹದೇವಪ್ಪ ಯಾದವ್ ಎಲ್ಲರೂ ಅವರ ಆಶೀರ್ವಾದದಿಂದ ನಾನು ಇವತ್ತಿನ ಚುನಾವಣೆಯಲ್ಲಿ ಜಯಗಳಿಸ್ತೇನೆ ಅನ್ನೋದು 100% ವಿಶ್ವಾಸ ನನಗಿದೆ. ಇದು ಏನಂದ್ರೆ ಪ್ರಮುಖವಾಗಿ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಏನು ಲೆಕ್ಕಾಚಾರ, ಈಗಾಗಲೇ ಅಶೋಕ್ ಪಟ್ಟಣ ಮತ್ತು ಏನು ಮಾಜಿ ಶಾಸಕ ಮಹದೇವಪ್ಪ ಯಾದವ್ ಬಣ ಎರಡು ಒಂದಾಗಿ ಈಗ ಮತದಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಮ್ಮದೇ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ